ಸೊ ಲೆಟ್ ದಟ್ ಹ್ಯಾಪನ್. ಅದಕ್ಕೇನಿಲ್ಲ, ನಾವೇನು ಯಾರಿಗೂ ನಾವು ಬೇಡ ಅಂತ ಇಲ್ಲ. ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದ್ದೀವಿ. ನೋಡಿ ನನ್ನ ವ್ಯಾಪ್ತಿ ನೋಡಿ, ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವ ಮಂತ್ರಿ ಇರ್ಬೋದು, ಸುಮ್ಮನೆ ಮನಸ್ಸು ಬಂದಂಗೆ ಮಾಡೋಕ್ಕಾಗೋದಿಲ್ಲ. ಕಾನೂನಿದೆ, ನಿಯಮ ಇದೆ, ಏನು ಸರ್ವಿಸ್ ರೂಲ್ಸ್ ಅಂತ ಇದೆ, ಕಾಂಡಕ್ಟ್ ರೂಲ್ಸ್ ಅಂತ ಇದೆ, ಅದನ್ನು ಫಾಲೋ ಅಪ್ ಮಾಡಬೇಕು. ಏನು ನಾನು ಸಸ್ಪೆಂಡ್ ಮಾಡು ಅಂದರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಫೈಂಡ್ ರೀಸನ್. ಈಗ 4 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡಲಿ. ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ. ಸುಮ್ಮನೆ ನಾನು ಮನಸ್ಸಿಗೆ ಬಂದಂಗೆ ಸಸ್ಪೆಂಡ್ ಮಾಡೋ PDOದು ಯಾಕೆ ಸಸ್ಪೆಂಡ್ ಮಾಡಿ? ವಿ ಗಾಟ್ ರಿಪೋರ್ಟ್. I got a report saying that he had participated, so I suspended. ಈಗ ಮೊನ್ನೆ KITನಲ್ಲಿ ಆರ್ಡರ್ ಏನಾಗಿದೆ? ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ, ಸಸ್ಪೆನ್ಷನ್ನ ಸೆಟ್ ಅಸೈಡ್ ಮಾಡಿಲ್ಲ, ಇಂಟ್ರಿಮ್ ಸ್ಟೇ ಕೊಟ್ಟಿದ್ದಾರೆ. ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿ, ನಾವು ಕೊಡ್ತೀವಿ. ಭಾಳ ಕ್ಲಿಯರಾಗಿ ಕರ್ನಾಟಕ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಮಾನದಂಡಗಳಿವೆ. ಆ ಮಾನದಂಡಗಳನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಚೀಫ್ ಸೆಕ್ರೆಟರಿಗೆ ಬರ್ತಿದ್ದೀನಿ. ಇಲ್ಲ, ನಮಗೆ ಅವಾಗೇ ಕಂಪ್ಲೇಂಟ್ ಬಂದಿತ್ತು. ಇಲ್ಲ, ನೀವು ಡೇಟ್ ಆಫ್ ಇದು ನೋಡಿ, ನಮ್ಮದು ಅವ್ರ ಕಂಪ್ಲೇಂಟ್ ಆದ ತಕ್ಷಣ ವಿ ಹ್ಯಾಡ್ ಇನಿಷಿಯೇಟೆಡ್ ಇನ್ ಎನ್ಕ್ವೈರಿ. ಅದಕ್ಕಿದಕ್ಕೆ ಸಂಬಂಧ ಇಲ್ಲ, ಕೋಇನ್ಸಿಡೆನ್ಸ್ ಅಷ್ಟೇ. ಅದೇ ರಿಪೋರ್ಟ್ ಬರಲಿ. ಇಲ್ಲ, ಎಲ್ಲ ಕಡೆ ಇದ್ದಾರೆ ಇವರೇ. ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು? ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಅನ್ವಯಿಸ್ತದೆ ಅಂದ್ಕೊಂಡಿದ್ದಾರೆ. ದಟ್ ಈಸ್ ನಾಟ್ ದ ಕೇಸ್. ನಿಮ್ಮಲ್ಲೇ RSS ಪರವಾಗಿರೋಂಥವ್ರು ಅಥವಾ ಸಾಫ್ಟ್ ಧೋರಣೆ ಇರೋಂಥವ್ರು ಇದ್ದಾರೆ ಅಂತ. ಯಾಕಂದರೆ ಬರೀ ನೋಡಿ ಇವರೇ, ಐ ಕೆನಾಟ್ ಕಾಮೆಂಟ್ ಆನ್ ಎನಿಬಡೀಸ್ ಐಡಿಯಾಲಜಿಕಲ್ ಇನ್ಕ್ಲಿನೇಷನ್. ನನ್ನ ಐಡಿಯಾಲಜಿ ಕ್ಲಿಯರ್ ಇದೆಯಾ? ನಮ್ಮ ಲೀಡ್ರ್ ಖರ್ಗೆ ಸಾಹೇಬ್ರದ್ದು ಕ್ಲಿಯರ್ ಇದೆಯಾ? ನಮ್ಮ ಲೀಡ್ರ್ ರಾಹುಲ್ ಗಾಂಧಿದು ಕ್ಲಿಯರ್ ಇದೆಯಾ? ನಮ್ಮ ಲೀಡ್ರ್ ಸಿದ್ದರಾಮಯ್ಯ ಅವ್ರದ್ದು ಕ್ಲಿಯರ್ ಇದೆಯಾ? ನಮ್ಮ ಲೀಡ್ರ್ ಶಿವಕುಮಾರ್ ಅವ್ರದ್ದು ಕ್ಲಿಯರ್ ಇದೆಯಾ? ಸಾಕು ನನಗೆ. ಆ್ಯಂಡ್ ಇಟ್ ಈಸ್ ದ ಕಾಂಗ್ರೆಸ್ ಪಾರ್ಟೀಸ್ ಐಡಿಯಾಲಜಿ. ಆಗಲಿ, ಅದಕ್ಕೇನಂತೆ. ಯಾರು ಅಂದರೆ ಈಗ ಎತ್ತಿರೋದು ನಾನೇ, ಈಗ ಇಲ್ಲಿ ಕೂತಿಲ್ಲ ಎಲ್ಲರೂ. ಆ್ಯಸ್ ಪರ್ ಲಾನೇ ಮಾಡಬೇಕಾಗುತ್ತಲ್ಲ ಇವರೇ. ಈಗ ನಂದು ಮಾಡ್ಬೋದು, ನಾನು ಹೋಗಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ, ಅಥವಾ ಯಾವುದೋ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ. ಆ ರಿಪೋರ್ಟ್ ಬಂದರೆ ಮಾಹಿತಿಗಾಗಿ ಅಂತ ಕೊಟ್ಟು ಮಾಡ್ತಾರೆ, ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರಿ. ಓಕೆ ಸರ್, ನಾನು ಅವಕಾಶ ಕೊಡಲ್ಲ ಅಂತ ಹೇಳೇ ಇಲ್ಲ. ಮಾಹಿತಿಗಾಗಿ ಕೊಡಿ, ಅನುಮತಿ ಕೇಳಿ ಫಸ್ಟ್. ಸೇಮ್ ನಮ್ಮ ಜಿಲ್ಲೆನಲ್ಲೇ, ನೀವು ಉಸ್ತುವಾರಿ ಇರೋಂಥ ಜಿಲ್ಲೆನಲ್ಲೇ ಸೇಡಂನಲ್ಲೇ ಮಾಹಿತಿಗಾಗಿ ಅಂತ ಕೇಳಿಲ್ಲ, ಅವಕಾಶನೂ ಕೊಟ್ಟಿಲ್ಲ, ಅನುಮತಿನೂ ಕೊಟ್ಟಿಲ್ಲ, ಆದ್ರೂ ಮಾಡಿದ್ರು. ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ. ನೋಡಿ, ಅವರು 2.5 ಅಂತ ಅಂದ್ಕೊಂಡಿದ್ದೀರಿ. ಅದೆಲ್ಲ ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋಕ್ಕಾಗ್ತದ? ನಾನು 2.5 ಕಿಲೋಮೀಟ್ರ್ ಪಥಸಂಚಲನ ಇತ್ತು. ಎಷ್ಟು ಮಾಡಿದ್ರು? 100 ಕಿಲೋಮೀಟ್ರ್ ಮಾಡಿದ್ರು. ಅವರಿಗೆಲ್ಲರಿಗೂ ಅರೆಸ್ಟ್ ಮಾಡಿದ್ವಿ. ಒಂದು ನಿಮಿಷ ಕೇಳಿ. ಆ್ಯಂಡ್ ದಿಸ್ ವಯಲೇಷನ್ ಹ್ಯಾಸ್ ಬೀನ್ ಸೀರಿಯಸ್ಲಿ ರಿಪೋರ್ಟೆಡ್ ಟು ದ ಕೋರ್ಟ್. ಇಟ್ ಈಸ್ ರಿಪೋರ್ಟೆಡ್ ಟು ದ ಕೋರ್ಟ್. ನಾವು ನೋಡಿ, ನನ್ನ ಉಸ್ತುವಾರಿ ಜಿಲ್ಲೆ ಇದೆ ಅಂದ ತಕ್ಷಣ ಇದೆ ನನ್ನ ಸಾಮ್ರಾಜ್ಯನ? ಇಲ್ಲ. ನಾನು ಬೇರೆಯವ್ರಿಗೆ ಕಾನೂನು ಹೇಳ್ತಾ ಇದ್ದೀನಿ, ನಾನು ಕಾನೂನು ಪಾಲನೆ ಮಾಡಬೇಕಲ್ಲ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿ ಉಲ್ಲಂಘನೆ ಆಗಿದೆ, ವಿ ಹ್ಯಾವ್ ಸಬ್ಮಿಟೆಡ್ ಟು ದ ಕೋರ್ಟ್. ಇವರು ಕೊಟ್ಟಿಲ್ಲ ಅಂದರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ಡ್ ಮೈ ಪಾಯಿಂಟ್ ಅಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದರೆ ಇವ್ರದ್ದು ಉದ್ದೇಶ ಏನು? ಆಯ್ತಪ್ಪ, ಆಮೇಲೆ ಕೊಡ್ಬೋದಾಗಿತ್ತಲ್ಲ. ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ, ನಾವೆಲ್ಲ ಸೌಹಾರ್ದತೆಗಿದ್ದೀವಿ, ದೇಶಕ್ಕೋಸ್ಕರ ಇದ್ದೀವಿ, ಸಮಾಜಗಳಿಗೋಸ್ಕರ ಇದ್ದೀವಿ ಅಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಯಾಕೆ ಮಾಡಿದ್ರಿ? ಅಂದರೆ ಸಂವಿಧಾನ ವಿರುದ್ಧವಾಗಲ್ಲ, ಕಾನೂನು ವಿರುದ್ಧವಾಗಲ್ಲ.